ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಇಡೀ ಜಗತ್ತಿಗೆ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿ ಭಾರತದ ರಾಷ್ಟ್ರಪಿತ. 1910ರಲ್ಲಿ ಅವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬಂದ ಮೇಲೆ ಅಲ್ಲಲ್ಲಿ ಬಿಡಿ ಬಿಡಿಯಾಗಿ ನಡೀತಿದ್ದ ಸ್ವಾತಂತ್ರ್ಯ ಚಳವಳಿಯನ್ನ ಕೇಂದ್ರೀಕರಣಗೊಳಿಸಿ ಅದನ್ನು ಒಂದು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನಾಗಿ ರೂಪಿಸಿ ಬ್ರಿಟಿಷರ ವಿರುದ್ಧ ದೊಡ್ಡ ಒಂದು ಹೋರಾಟವನ್ನೇ ಕಟ್ಟಿ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದ ಜಗತ್ತಿನ ಬಹಳ ದೊಡ್ಡ ನಾಯಕ. ಆದರೆ ಇತ್ತೀಚಿನ ದಿನಗಳಲ್ಲಿ ಗಾಂಧೀಜಿ, ನೆಹರು, ನೇತಾಜಿ ಎಲ್ಲ ಸ್ವತಂತ್ರ ಹೋರಾಟಗಾರರ ಚರಿತ್ರೆಗೆ ಮಸಿ ಬಳಿಯುವ ಕೆಲಸವನ್ನು ದೇಶದ್ರೋಹಿಗಳು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಗಾಂಧಿಯವರ ನಡುವೆ ಇದ್ದ ಒಂದಷ್ಟು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ವೈಡ್ ಮಾಡ್ತಾ, ದಲಿತ ಯುವಕರ ತಲೆಯನ್ನು ಕೆಡಿಸ್ತಾ, ಗಾಂಧಿ ದ್ವೇಷಕ್ಕೆ ಒಂದು ನಾಂದಿಯನ್ನು ಹಾಡದವರು ಗಾಂಧಿ ಕೊಲೆಗಡಕರು. ಗಾಂಧಿ ಹೇಗೆ ಜಗತ್ ವಂದ್ಯ, ಅದು ಸೂರ್ಯನ ಕಡೆ ಮುಖ ಮಾಡಿ ಉಗುಳಿದಾಗ ಹೇಗೆ ಆ ಉಗುಳು ನಮ್ಮ ಮುಖದ ಮೇಲೆ ಬೀಳುತ್ತದೆ, ಹಾಗೆ ಗಾಂಧಿಯ ಕುರಿತು ಅಪಪ್ರಚಾರ ಮಾಡುವ ದುಷ್ಟರು, ಅಧಮರು ಅದೇ ರೀತಿ ಅಂತ ನಾವು ಹೇಳಲೇಬೇಕಾಗ್ತದೆ. ಇಲ್ಲಿ ಜಗತ್ತು ಗಾಂಧಿಯನ್ನ ಹೇಗೆ ಕಂಡಿದೆ ಅನ್ನೋದರ ಕುರಿತು ನಾನು ಒಂದಷ್ಟು ಉದಾಹರಣೆಗಳು ತಮ್ಮ ಎದುರುಗಡೆ ಇಡ್ತಾ ಹೋಗ್ತೇನೆ. ಗಾಂಧಿ ತಮ್ಮ ಜೀವಿತ ಅವಧಿಯಲ್ಲಿ ಅಮೆರಿಕ ದೇಶಕ್ಕೆ ಯಾವತ್ತೂ ಭೇಟಿಯನ್ನು ನೀಡಿರಲಿಲ್ಲ. ಆದರೆ ಭಾರತದ ನಂತರ ಅಮೆರಿಕೆಯಲ್ಲಿ ಅತಿ ಹೆಚ್ಚು ಗಾಂಧಿ ಹೆಸರಿನ ಸ್ಮಾರಕಗಳು, ಸಂಸ್ಥೆಗಳು ಮತ್ತು ಗಾಂಧಿಯ ಪ್ರತಿಮೆಗಳಿವೆ ಅನ್ನೋದು ನಿಮಗೆಲ್ಲ ಆಶ್ಚರ್ಯ ತರಲೇಬೇಕು. ಗಾಂಧಿಯ ಪ್ರತಿಮೆಗಳು ಅಮೆರಿಕದಲ್ಲಿ ಸಿಗ್ತವೆ. 1 ಡಜನ್ ಆದರೂ ಗಾಂಧಿ ಹೆಸರಿನ ಸ್ಮಾರಕಗಳು ಮತ್ತು ಸಂಸ್ಥೆಗಳು ನೀವು ಅಮೆರಿಕದಲ್ಲಿ ನೋಡ್ತೀರಿ. ಇನ್ನು ಭಾರತವೂ ಸೇರಿದಂತೆ ಜಗತ್ತಿನ 84 ರಾಷ್ಟ್ರಗಳಲ್ಲಿ ಗಾಂಧೀಜಿಯವರ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ. ಅಷ್ಟೇ ಅಲ್ಲ, ನಮ್ಮ ಪರಂಪರಾಗತ ವೈರಿ ಅಂತ ನಾವೇನು ಭಾವಿಸ್ತೇವೋ ಚೀನಾ ಮತ್ತು ಪಾಕಿಸ್ತಾನ ಒಂದು ಇಸ್ಲಾಂ ಕಂಟ್ರಿ, ಇತ್ತೀಚೆಗೆ ಅದು ಪ್ರಜಾಪ್ರಭುತ್ವ ಕಂಟ್ರಿ ಅಂತ ಹೇಳಲಾಗ್ತದೆ ಮತ್ತು ಜಾತ್ಯತೀತ ಕಂಟ್ರಿ ಅಂತ ಹೇಳಲಾಗ್ತದೆ. ಇನ್ನೊಂದು ಚೀನಾ, ಇದು ಕಮ್ಯುನಿಸ್ಟ್ ರಾಷ್ಟ್ರ. ಇವೆರಡೂ ನಮ್ಮ ಪರಂಪರಾಗತ ವೈರಿಗಳಂತ ನಾವೇನು ತಿಳ್ಕೊಂಡಿದ್ದೀವಿ. ಇಲ್ಲಿಯೂ ಕೂಡ ಗಾಂಧೀಜಿಯವರ ಪ್ರತಿಮೆಗಳು ಮತ್ತು ಸ್ಮಾರಕಗಳು ನಮಗೆ ಸಿಗ್ತವೆ ಅನ್ನೋದು ಆಶ್ಚರ್ಯದ ಸಂಗತಿ. ಇನ್ನು ಜಗತ್ತು ಗಾಂಧಿ ಜಯಂತಿಯನ್ನು ಅಹಿಂಸಾ ದಿನವನ್ನಾಗಿ ಆಚರಿಸ್ತದೆ. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಗಾಂಧಿ ಜಯಂತಿಯನ್ನು ಇಡೀ ಜಗತ್ತು ಅಹಿಂಸಾ ದಿನವನ್ನಾಗಿ ಆಚರಿಸಲು ಘೋಷಿಸಿಕೊಂಡಂತಹ ಒಂದು ಕಟ್ಟಳೆ ಇದೆ. ಗಾಂಧಿ ಹತ್ಯೆಯ 21 ವರ್ಷಗಳ ನಂತರ ಬ್ರಿಟನ್ ಗಾಂಧೀಜಿಯವರ ಸ್ಮರಣೆಯಲ್ಲಿ ಒಂದು ಅಂಚೆ ಚೀಟಿಯನ್ನು ಹೊರತರ್ತದೆ. ಗಾಂಧೀಜಿಯವರ ಹತ್ಯೆಯಾದ 21 ವರ್ಷಗಳ ನಂತರ ನಿಮಗೆಲ್ಲ ಗೊತ್ತಿದೆ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಯಾವ ಬ್ರಿಟಿಷರ ಸಾಮ್ರಾಜ್ಯವನ್ನು ನಾವು ಕರಿತಿದ್ದೆವು, ಆ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ಸರಿಸುಮಾರು 40-50 ವರ್ಷಗಳವರೆಗೆ ಅಂತ ಅವರ ವಿರುದ್ಧ ಹೋರಾಡಿದ ಗಾಂಧಿಯನ್ನ ಬ್ರಿಟಿಷರು ಗೌರವಿಸ್ತಾರೆ. ಅವರ ಸ್ಮರಣೆಯಲ್ಲಿ ಒಂದು ಪೋಸ್ಟ್ ಸ್ಟಾಂಪ್ ಅನ್ನು ಕೂಡ ಅವರು ಹೊರತರ್ತಾರೆ. ಜಗತ್ತಿನ ವಿವಿಧ ನಗರಗಳ 48 ರಸ್ತೆಗಳಿಗೆ ಮತ್ತು ಭಾರತದಲ್ಲಿನ ವಿವಿಧ ನಗರಗಳ 53 ರಸ್ತೆಗಳಿಗೆ ಗಾಂಧೀಜಿಯವರ ಹೆಸರು ಇದೆ ಅಂದರೆ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಈ ಗಾಂಧೀಜಿ ಆರಂಭಿಸಿದಂಥ ನಾಗರಿಕ ಹಕ್ಕುಗಳ ಚಳವಳಿ ಜಗತ್ತಿನ 4 ಖಂಡಗಳು, ಕಾಂಟಿನೆಂಟ್ಸ್ಗಳು ಮತ್ತು 12 ದೇಶಗಳಲ್ಲಿ ಆ ಕಾಲದಲ್ಲಿ ವ್ಯಾಪಿಸಿತ್ತು ಅಂದ್ರೆ ಅದಕ್ಕೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಗಾಂಧಿ ಜಗತ್ತನ್ನೇ ಮಂತ್ರಮುಗ್ಧಗೊಳಿಸಿದ ಬಹುದೊಡ್ಡ ನಾಯಕ ಅನ್ನೋದು ನಾವು ಅವರನ್ನು ಮತ್ಸರದಿಂದ ನೋಡಿದಾಗ ಕೂಡ ಒಳಗಡೆ ಒಪ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಮತ್ತು ಸತ್ಯ ಸಂಗತಿ ಅದು. ಗಾಂಧೀಜಿಯ ಸಮಕಾಲೀನ ವಿಜ್ಞಾನಿ, ಬಹಳ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಒಂದು ಕಡೆ ಹೇಳ್ತಾನೆ, ಮೂಳೆ ಮಾಂಸಗಳನ್ನು ಹೊತ್ತ ಗಾಂಧೀಜಿಯ ಈ ದೇಹ ಈ ಭೂಮಿ ಮೇಲೆ ಬದುಕಿತ್ತು, ನಡೆದಾಡಿತ್ತು ಎನ್ನುವುದು ನಂಬಲು ಸಾಧ್ಯವಿಲ್ಲದ ಸಂಗತಿ. ಗಾಂಧಿ ಯಾವತ್ತೂ ಕೂಡ ಸರ್ವಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಅಂತ ಆಲ್ಬರ್ಟ್ ಐನ್ಸ್ಟೀನ್ ಹೇಳುವಂಥ ಮಾತು. ಗಾಂಧಿ ತಮ್ಮ ಇಡೀ ಜೀವಮಾನದಲ್ಲಿ ಯಾವುದೇ ರಾಜಕೀಯ ಹುದ್ದೆಯನ್ನು ಅವರು ಹೊಂದಲಿಲ್ಲ. ರಾಜಕೀಯ ಪಕ್ಷದ ಜೊತೆಗೆ ಇದ್ದುಕೊಂಡರೂ ಕೂಡ ಸ್ವಾತಂತ್ರ್ಯ ಚಳುವಳಿಗಾಗಿ ಕಟ್ಟಿದ ಸಂಸ್ಥೆ ಅದು ಒಂದು ರಾಜಕೀಯ ಸಂಸ್ಥೆಯಾಗಿ ಪರಿವರ್ತನೆ ಆದರೂ ಕೂಡ ಗಾಂಧೀಜಿಯವರು ಯಾವುದೇ ರಾಜಕೀಯ ಪಕ್ಷದ ರಾಜಕೀಯ ಹುದ್ದೆಗಳನ್ನು ತಮ್ಮ ಇಡೀ ಜೀವಮಾನದಲ್ಲಿ ಹೊಂದಲಿಲ್ಲ.
ಅವರ ಸ್ವಾತಂತ್ರ್ಯ ಚಳವಳಿ ಏನಿದೆ ಅದರ ನಾಯಕತ್ವ ಅದು ಪ್ರಶ್ನಾತೀತವಾದದ್ದು. ಏಕೆಂದರೆ ಅವರು ಯಾವತ್ತೂ ಕೂಡ 8,000 ಕೋಟಿ ಮೌಲ್ಯದ ವಿಮಾನ ಏರಿ ಚೈನಿ ಮಾಡ್ತಾ ತಿರುಗಾಡದವರಲ್ಲ. ಅವರು 20,000 ಕೋಟಿ ಮೌಲ್ಯದ ಬಂಗಲೆಯಲ್ಲಿ ಬದುಕದವರಲ್ಲ. 10 ಲಕ್ಷ ಮೌಲ್ಯದ ಸೂಟನ್ನು ಉಡುಪನ್ನು ಉಟ್ಕೊಂಡು ತಿರುಗಾಡದವರಲ್ಲ. ಅಂಥ ಬಂಡತನವನ್ನು ಗಾಂಧಿಯವರು ಯಾವತ್ತೂ ತೋರಿಸಿರಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಇನ್ನು ಜಗತ್ತಿನಲ್ಲಿ ಗಾಂಧಿಯ ವಿಚಾರಗಳಿಗೆ, ಗಾಂಧಿಯ ವ್ಯಕ್ತಿತ್ವಕ್ಕೆ, ಗಾಂಧಿಯ ತತ್ವಗಳಿಗೆ ಮಾರು ಹೋಗದವರೇ ವಿರಳ. ಅದರಲ್ಲಿ ಮಾರ್ಟಿನ್ ಕಿಂಗ್ ಲೂಥರ್, ನೆಲ್ಸನ್ ಮಂಡೇಲಾ ಇಂದ ಹಿಡಿದು ಮೊನ್ನೆಯ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಬರಾಕ್ ಒಬಾಮಾವರೆಗೆ ಅನೇಕ ಜಾಗತಿಕ ನಾಯಕರು ಗಾಂಧೀಜಿಯವರ ಅನುಯಾಯಿಗಳಾಗಿದ್ದರು ಅನ್ನೋದು ಬಹಳ ವಿಶೇಷವಾದ ಸಂಗತಿ. ಆಫ್ರಿಕಾ ಮೊದಲುಗೊಂಡು ಜಗತ್ತಿನ ಅನೇಕ ರಾಷ್ಟ್ರಗಳು ಗಾಂಧೀಜಿಯವರ ಹೋರಾಟದ ಮಾದರಿ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ, ಇದು ಗಾಂಧೀಜಿಯವರ ಹೋರಾಟದ ಒಂದು ಅತ್ಯಮೂಲ್ಯವಾದ ಮಾದರಿ. ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ, ಈ ಮಾದರಿಯನ್ನು ಆಫ್ರಿಕಾ ಮೊದಲುಗೊಂಡು ಜಗತ್ತಿನ ಅನೇಕ ರಾಷ್ಟ್ರಗಳು ಈ ಮಾದರಿಯನ್ನು ಅನುಸರಿಸ್ತವೆ ಅನ್ನೋದು ಬಹಳ ಅರ್ಥಪೂರ್ಣವಾದ ಮಾತು. ಜಗತ್ತಿನ ಜನಪ್ರಿಯವಲ್ಲದ ಯಾವುದೋ ಮೂಲೆಯಲ್ಲಿರ್ತಕ್ಕಂಥ ರಾಷ್ಟ್ರಗಳು ಕೂಡ ಗಾಂಧಿಯನ್ನು ಗೌರವಿಸ್ತವೆ. ಎಂಥ ಕೆಟ್ಟ ನಾಯಕನಿದ್ದಾನೆ ಜಗತ್ತಿನಲ್ಲಿ ಅಂದರೂ ಕೂಡ ಅವನು ಕೂಡ ಗಾಂಧಿಯನ್ನು ಗೌರವಿಸ್ತಾನೆ. ಆದರೆ ಗಾಂಧಿಯನ್ನು ಅವಮಾನಿಸುವ, ಅಗೌರವದಿಂದ ನೋಡುವ, ಅವರ ಕುರಿತು ಅಪಪ್ರಚಾರ ಮಾಡುವ ಕೆಟ್ಟ ಹುಳುಗಳು ಭಾರತದಲ್ಲಿ ಮಾತ್ರ ಹುಟ್ಟಿವೆ ಅನ್ನೋದನ್ನು ನಾವು ಗಮನಿಸಲೇಬೇಕಾಗ್ತದೆ. ಇಡೀ ವಿಶ್ವದಲ್ಲಿ ಗಾಂಧಿಯನ್ನು ಅಗೌರವಿಸುವ ಏಕೈಕ ಸಂತತಿ, ಏಕೈಕ ಹುಳಗಳು ಅಂದರೆ ಗೋಡ್ಸೆ ಸಂತತಿ ಅಂತ ನಾವು ಬಹಳ ಸಿಟ್ಟಿನಿಂದ, ತಾತ್ಸಾರದಿಂದ ಕೂಡ ಹೇಳಬೇಕಾಗ್ತದೆ. ಬನ್ನಿ ಸ್ನೇಹಿತರೆ, ನಾವೆಲ್ಲ ಗಾಂಧಿ ದ್ವೇಷಿಗಳ ಕುರಿತು ಒಂದಷ್ಟು ಕನಿಕರವನ್ನು ಪಡೋಣ. ಹೇಡಿಗಳು, ಮಾತ್ಸರಪೂರಿತ ಮನಸ್ಸುಳ್ಳವರು, ಹಗುರ ಮನಸ್ಸುಳ್ಳವರು, ದೇಶದ್ರೋಹಿಗಳು, ಇವರ ಕುರಿತು ಕನಿಕರ ಹೊಂದದೆ ಇನ್ನೇನು ಮಾಡಲಿಕ್ಕಾಗುತ್ತದೆ? ಸ್ನೇಹಿತರೆ, ಬನ್ನಿ ನಾವೆಲ್ಲರೂ ಗಾಂಧಿ ದ್ವೇಷಿಗಳ ಕುರಿತು ಒಂದಷ್ಟು ಕನಿಕರವನ್ನು ಹಾಗೂ ಅನುಕಂಪವನ್ನು ಹೊಂದೋಣ. ಗಾಂಧಿಯಾಗಿಯೇ ಜಗತ್ಪ್ರಸಿದ್ಧವಾಗಿ ಉಳಿಯಲಿದ್ದಾರೆ. ಗಾಂಧಿ ದ್ವೇಷಿಗಳು ಹುಳಗಳಾಗಿ, ಕ್ರಿಮಿಗಳಾಗಿ ನಾಶವಾಗಲಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ನಾನು ಗಾಂಧೀಜಿಯ ಒಂದು ವ್ಯಕ್ತಿತ್ವವನ್ನು ಇಲ್ಲಿ ತಮ್ಮೆದುರುಗಡೆ ಇಟ್ಟಿದ್ದೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದು. ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣಾರ್ಥಿ.